ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ದೇವರಾಜ ಅರಸು ಅವರಿಗಿಂತ ದೊಡ್ಡವರಾದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯ್ತು ಅಂತಂದ್ರೆ ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯ್ತು ಅಂತಂದ್ರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಗ ಈ ರೀತಿ ಹೇಳಿಕೆ ಕೊಡ್ತಾರೆ, ನೀವಾದ್ರೂ ಸ್ವಲ್ಪ ಕರೆದು ಬುದ್ಧಿ ಹೇಳಬಾರ್ದ? ಅಥವಾ ನಿಮ್ಮ ಮಗನ ಕೈಲಿ ನೀವು ಹೇಳಿಸ್ತಾ ಇದ್ದೀರಾ? ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನ ತಕೊಂಡಿರುವಂತ ವ್ಯಕ್ತಿ, ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನ್ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಅವರ ಮೊದಲನೇ ಟರ್ಮ್ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮೈಸೂರಿಗೆ ಒಂದು ಹೊಸ ಡಿಸಿ ಕಚೇರಿ ಬಂತು. ಮಹಾರಾಣಿ ಕಾಲೇಜು, ಕಾಮರ್ಸ್ ಕಾಲೇಜಿಗೆ ಒಂದು ಹೊಸ ಬಿಲ್ಡಿಂಗ್ ಬಂತು. ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಮೈಸೂರಿಗೆ ಜಯದೇವನ ಕೊಟ್ಟಿದ್ರು, ರಾಮದಾಸ್ ಅವರು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಶಂಕರಲಿಂಗೇಗೌಡರು ಕೃಷ್ಣರಾಜ ಸಾಗರಕ್ಕೆ ಹೋಗುವಂತಹ ರಸ್ತೆನಲ್ಲಿರುವಂತಹ ಒಂದು ಜಾಗವನ್ನು ಗುರುತು ಮಾಡಿದ್ರು ಶಂಕರಲಿಂಗೇಗೌಡರು. ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಕ್ಕೆ ನಿಮ್ಮಪ್ಪ 180 ಕೋಟಿ ಕೊಟ್ಟರು. ಅದಾದ ನಂತರ ಅಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಖಾಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು 127 ಕೋಟಿ ಕೊಟ್ಟಿದ್ ಬಿಟ್ರೆ, ನಿಮ್ಮ ಅಪ್ಪನ ಕೊಡುಗೆ ಮೊದಲನೇ ಟರ್ಮ್ ಅಥವಾ ಈ ಟರ್ಮ್ ಅಲ್ಲಿ ಮೈಸೂರಿಗೆ ಏನಿದೆ ಹೇಳಿ ಸರ್? ಏನ್